ಏನಿವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇ ವಿ ಎಮ್ ಚುನಾವಣೆಯಲ್ಲಿ ಬಳಸುವಂಥ ಇ ವಿ ಎಮ್ ಮಿಷಿನ್ಸ್ನ ಬಂದ್ ಮಾಡಿ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಬೇಕು ಅಂತ ಏನು ಸುಗ್ರೀವಾಜ್ಞೆ ಹೊರಡಿಸೋಕ್ಕೆ ಹೋಗಿದೆ ಸರ್ಕಾರ. ಮೊದಲನೇದಾಗಿ ನಾವೆಲ್ಲ ತಿಳ್ಕೊಬೇಕಾದ ವಿಚಾರ ಅಂತಂದರೆ, ಇವತ್ತು ಟೆಕ್ನಾಲಜಿ ಬೆಳೆದು ಟೆಕ್ನಾಲಜಿ ಯುಗ ಇದು. ಟೆಕ್ನಾಲಜಿ ಆರಂಭ ಆಗಿ ಇವತ್ತು ಟೆಕ್ನಾಲಜಿ ನಾವು ಭಾಳ ಮುಂದುವರಿತಾ ಇದ್ದೀವಿ. ನಮಗಿಂತ ಚೈನಾ, ಜಪಾನ್ ಮತ್ತು ಯುರೋಪ್ ಕಂಟ್ರೀಸು ನಮಗಿಂತ 100 ವರ್ಷ ಟೆಕ್ನಾಲಜಿನಲ್ಲಿ ಮುಂದುವರೆದು ಟೆಕ್ನಾಲಜಿ ಯುಗದಲ್ಲಿ ನಾವು ಬದುಕಬೇಕಾದ್ರೆ ಇವರು ಮತ್ತೆ ಟೆಕ್ನಾಲಜಿಯಿಂದ ಇದೇನು ಹೇಳ್ತಾರಲ್ಲ, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಮಾಜ ಬೆಳವಣಿಗೆ ಆಯಿತು. ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಕರ್ನಾಟಕದಲ್ಲಿದೆ, ಈ ಸರ್ಕಾರ ಮತ್ತು ನಾಗರಿಕತೆಯಿಂದ ಮತ್ತು ಅನಾಗರಿಕತೆಗೆ ಉಲ್ಟಾ ಹೋಗ್ತಾ ಇರೋವಂಥ ಬದಲಾವಣೆಯನ್ನು ಮಾಡ್ತಾಯಿದೆ ನೋಡಿ. ನಮ್ಮ ದೂರದೃಷ್ಟಿ ಹೆಂಗಿರಬೇಕು ಅಂದರೆ, ಇವತ್ತು ಟೆಕ್ನಾಲಜಿ ಬೆಳೆದಂಗೆ ನಾವು ಡೆವಲಪ್ ಆಗಬೇಕು. ಟೆಕ್ನಾಲಜಿ ಬಳಸ್ಕೊಂಡು ಟೆಕ್ನಾಲಜಿ ಯುಗದಲ್ಲಿ ಬದುಕಬೇಕಾದ್ರೆ ಯಾವ ರೀತಿ ನಾವು ಡೆವಲಪ್ ಆಗಬೇಕು, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮತ್ತೆ ಬ್ಯಾಲೆಟ್ ಪೇಪರ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮತ್ತೆ ಸಮಯ ವೇಸ್ಟು, ಹಣ ಖರ್ಚು, ಎಲ್ಲ ಇ ವಿ ಎಮ್ ಬಂದ್ ಮಾಡಿ ಇವರು ಬ್ಯಾಲೆಟ್ ಪೇಪರ್ ತರೋದ್ರಿಂದ ಮತ್ತೆ ಹೊಸದಾಗಿ ನಾವು ಏನು ಮತದಾರರಿಗೆ ಅದ್ರ ಬಗ್ಗೆ ಶಿಕ್ಷಣ ಕೊಡಬೇಕು, ಏನು ಡೆವಲಪ್ ಮಾಡಬೇಕು, ಮತ ಹೆಂಗೆ ಯಾವ ರೀತಿ ಮಾಡಬೇಕು, ಚಲಾವಣೆ ಮಾಡಬೇಕು ಅಂತ ಇದೆಲ್ಲ ಟೈಮ್ ವೇಸ್ಟ್, ಇದೆಲ್ಲ ಗೊಂದಲ ಸೃಷ್ಟಿ ಮಾಡ್ತಾಯಿದೆ ಸರ್ಕಾರ ಇವತ್ತು. ಇದು ತಪ್ಪು ಅಂತ ನಾನು ಹೇಳ್ತೀನಿ. ಮತ್ತು ಮೊದಲನೇ ಬಾರಿ 2004ರಲ್ಲಿ ಇ ವಿ ಎಮ್ ಮಿಷಿನ್ಸ್ನ ಬಂತು. ಅವತ್ತು ಸರ್ಕಾರ ಯಾರಿತ್ತು ಕೇಂದ್ರ ಸರ್ಕಾರದಲ್ಲಿ? 2004ರಲ್ಲಿ ಸರ್ಕಾರ ಬಂದಿದ್ದು 2004ರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅವತ್ತು ಇ ವಿ ಎಮ್ನ ಬಂದ್ ಮಾಡೋಕ್ಕೆ ಅವರು ಹೇಳಿಲ್ವಾ? 2004ರಿಂದ 2014ವರೆಗೂ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. 2013ರಿಂದ 2018ವರೆಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. 2018ರಿಂದ 2019 ಇಲ್ಲ 2020ವರೆಗೂ ಮತ್ತೆ ಕಾಂಗ್ರೆಸ್ ಸರ್ಕಾರ ಮತ್ತು JDS ಸಮ್ಮಿಶ್ರ ಸರ್ಕಾರ ಇತ್ತು. ಅವಾಗಲೂ ಕೂಡ ಅವರು ಇವರು 136 ಸೀಟು ಇ ವಿ ಎಮ್ ಮಿಷಿನ್ಸ್ ಮುಖಾಂತರ ನಡೆದಂಥ ಎಲೆಕ್ಷನಲ್ಲಿ 136 ಸೀಟು ಬಂತಲ್ಲ.